ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಮ್ಮ ಕಾರ್ಖಾನೆ ಮತ್ತು ಯಂತ್ರ ಸೆಟಪ್ ಬಗ್ಗೆ ಮಾತನಾಡಲಿದ್ದೇವೆ. ಇದು ನಮಗೆ ಉತ್ಪನ್ನಗಳನ್ನು ಹೆಚ್ಚು ಸುಗಮವಾಗಿ ಸಾಗಿಸಲು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ನಾವು ಈ ಕೆಳಗಿನ ಸಾಮರ್ಥ್ಯಗಳೊಂದಿಗೆ ಸಣ್ಣ ಅಕ್ಕಿ ಗಿರಣಿ ಉತ್ಪಾದನಾ ಘಟಕವನ್ನು ಸ್ಥಾಪಿಸುವತ್ತ ಗಮನ ಹರಿಸುತ್ತೇವೆ. 200 ರಿಂದ 500 ಚದರ ಅಡಿ ವಿಸ್ತೀರ್ಣದ ದಿನಕ್ಕೆ 10 ಚೀಲಗಳ ಕಾರ್ಖಾನೆ. ಮೊದಲಿಗೆ ನಾವು ಕಚ್ಚಾ ವಸ್ತುಗಳ ಪ್ರವೇಶ ಮತ್ತು ಶೇಖರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಸುಲಭವಾಗಿ ಇಳಿಸಲು ಕಚ್ಚಾ ವಸ್ತುಗಳ ಶೇಖರಣೆಗಾಗಿ ಪ್ರವೇಶದ್ವಾರದ ಬಳಿ ಒಂದು ಪ್ರದೇಶವನ್ನು ಗೊತ್ತುಪಡಿಸಿ. ಭತ್ತದ ಕಲ್ಲುಗಳು ಮತ್ತು ಧೂಳನ್ನು ಸ್ವಚ್ಛಗೊಳಿಸಲು ಮತ್ತು ಅದನ್ನು ಅಕ್ಕಿಯಾಗಿ ಪರಿವರ್ತಿಸಲು ಸಣ್ಣ ಅಕ್ಕಿ ಗಿರಣಿಗೆ ಒಂದು ಪ್ರದೇಶವನ್ನು ಮೀಸಲಿಡಿ. ನಂತರ ಡಿಸ್ಟೋನರ್ ಯಂತ್ರವನ್ನು ಹಾಕಿ. ಸಣ್ಣ ಕಲ್ಲುಗಳನ್ನು ಮತ್ತು ಅಕ್ಕಿಯಲ್ಲಿ ಉಳಿದಿರುವ ಧೂಳನ್ನು ಸ್ವಚ್ಛಗೊಳಿಸಲು ಯಂತ್ರವನ್ನು ಬಳಸಲಾಗುತ್ತಿತ್ತು. ಮುಂದೆ ಪಾಲಿಷರ್ ಯಂತ್ರವನ್ನು ಹಾಕಿ. ಉತ್ತಮವಾದ ಫಿನಿಶಿಂಗ್ ಅಕ್ಕಿಯನ್ನು ಹೊಳಪು ಮಾಡಲು ಬಳಸುವ ಯಂತ್ರ. ನಂತರ ಪಾಲಿಷರ್ ಯಂತ್ರದಿಂದ ಅಕ್ಕಿಯನ್ನು ಚೀಲದಲ್ಲಿ ತುಂಬಿಸಿ ತೂಕವನ್ನು ಅಳೆಯಲು ತೂಕ ಯಂತ್ರವನ್ನು ಇರಿಸಿ. ಮುಂದೆ ಪ್ಯಾಕಿಂಗ್ ಯಂತ್ರಕ್ಕಾಗಿ ಒಂದು ಜಾಗವನ್ನು ಮೀಸಲಿಡಿ. ಪ್ಯಾಕೇಜಿಂಗ್ ಮಾಡುವ ಮೊದಲು ಈ ಪ್ರದೇಶವು ಅಂತಿಮ ಗುಣಮಟ್ಟದ ತಪಾಸಣಾ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ನಿರ್ಗಮನದ ಬಳಿ ಸಂಪೂರ್ಣ ಉತ್ಪನ್ನ ಸಂಗ್ರಹಣೆ ಮತ್ತು ವಿತರಣಾ ಪ್ರದೇಶವನ್ನು ಹೊಂದಿರಿ. ಸುಲಭ ಪ್ರವೇಶ ಮತ್ತು ರವಾನೆಗಾಗಿ ಸಂಘಟಿಸಲು. ಈ ಎಲ್ಲ ಅಂಶಗಳನ್ನು ಪರಿಗಣಿಸುವ ಮೂಲಕ ನೀವು ಅಕ್ಕಿಯನ್ನು ಪರಿಣಾಮಕಾರಿಯಾಗಿ ಉತ್ಪಾದಿಸಬಹುದು. ವ್ಯಾಪಾರೋಚ್ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್.